ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ 4-5 ಡೇಸಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದರೆ ಜಾನವ್ರದ್ದು ಎಕ್ಸಾಮ್ ಇತ್ತು, ಹಾಗಾಗಿ ಅವ್ರಿಗೆ ಓದಿಸ್ತಾ ಇದೆ. ಸೊ ನಾಳೆನೂ ಒಂದಿದೆ, ಈಗ ಎಕ್ಸಾಮ್ ಅವರು ಹೋಗಿದ್ದಾರೆ ಬರೆಯೋಕ್ಕೆ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಇದು ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಹಾರ್ಲಿಕ್ಸ್, ಬೋರ್ಮಿಟಾ ಮತ್ತು ಇದು ಇನ್ನೊಂದು ಯಾವುದೋ ಬೂಸ್ಟ್ ಈ ಥರ ಏನು ಬರ್ತಾಯಿತ್ತಲ್ಲ ಪ್ರಾಡಕ್ಟ್ಸು, ಸೊ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೆ. ಸೊ ಈಗ ನಡುವೆ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಬಟ್ ಆದರೆ ಅವರು ಇವಾಗ ಸ್ವಲ್ಪ ಕೈ ನೋವು, ಕಾಲು ನೋವು, ಸ್ವಲ್ಪ ಸುಸ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಬಿಟ್ಟು ಮಿಲ್ಕಲ್ಲಿ ಮಿಕ್ಸ್ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ರಿಸಲ್ಟ್ ಹೇಳ್ತೀನಿ. ಸೊ ಇಲ್ಲಿ ಕೆಲವೊಂದು ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಪಿಸ್ತಾ ಬಂದ್ಬಿಟ್ಟು ಅದು ಸಾಲ್ಟೆಡ್ ಅದು, ಸೊ ಹಾಗಾಗಿ ಅದನ್ನು ತೊಗೊಂಡಿಲ್ಲ. ಅದನ್ನು ಮುಂಚೆನೇ ಅದೆಲ್ಲ ಬಿಡಿಸ್ಕೊಂಬಿಟ್ಟು ಸ್ವಲ್ಪ ತೊಳೆದಾಕಿ ಬಿಸಿಲಲ್ಲಿ ಒಣಗಿಸ್ಕೋಬೇಕಾಗಿತ್ತು. ಸೊ ಇದು ಫಾಸ್ಟ್ ಅಂದರೆ ಇದು ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ಸೊ ಅದನ್ನು ತೊಗೊಂಡಿಲ್ಲ, ಅದನ್ನು ಒಂದು ಸ್ಕಿಪ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ. ನಾನು ವಾಲ್ನಟ್ ತೊಗೊಂಡಿದ್ದೀನಿ, ಇದು ಖರ್ಜೂರ, ಮತ್ತು ಇದು ಕ್ಯಾಶ್ವಾ, ಇದು ಕುಂಬಳಕಾಯಿ ಬೀಜ, ಇದು ಮೆಲನ್ ಸೀಡ್ಸು, ಇದು ಸೂರ್ಯಕಾಂತಿ ಬೀಜ, ಮತ್ತು ಇದು ಬಾದಾಮಿ. ಸೊ ಇಷ್ಟು ಐಟಮ್ಸ್ನ ತೊಗೊಂಡು ಫಸ್ಟ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ. ಇದನ್ನು ಆ್ಯಕ್ಚುಲಿ ಒಂದು ಮೆಜರ್ಮೆಂಟ್ ಇಟ್ಕೊಂಡಿದ್ದೀನಿ. ಸೊ ಇದೇನಿದೆಯಲ್ಲ ಇದರಲ್ಲೇ ಎಲ್ಲದನ್ನು ಸೇಮ್ ಮೆಜರ್ಮೆಂಟೇ ಹಾಕ್ಕೊಂಡು ಅಂದರೆ ಸ್ವಲ್ಪ ಎಲ್ಲ ಫುಲ್ಲೆಲ್ಲ ರೋಸ್ಟ್ ಮಾಡಿಕೊಂಡು ಆಮೇಲಿಂದ ಅದನ್ನು ಪೌಡರ್ ಮಾಡಿ ಮಿಲ್ಕಿಗೆ ಹಾಕ್ಕೊಂಡು ಕುಡಿಯೋದಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನಾನಿಲ್ಲಿ ಇದೆಲ್ಲದನ್ನು ಸೇಮ್ ಮೆಜರ್ಮೆಂಟಲ್ಲೇ ತೊಗೋತಾ ಇದ್ದೀನಿ. ಸೊ ಇದು ಮೆಲನ್ ಸೀಡ್ಸ್, ಇದನ್ನು ಸೇಮ್ ಕ್ವಾಂಟಿಟಿನಲ್ಲೇ ತೊಗೋತಾ ಇದ್ದೀನಿ ನಾನು. ಸೊ ಅದೊಂದು ಮಿಕ್ಸ್ ಆಯಿತು. ಸೊ ನೆಕ್ಸ್ಟ್ ಟೈಮ್ ನೋಡೋಣ, ಫಸ್ಟ್ ಇದು ಟ್ರೈ ಮಾಡ್ತೀನಿ, ಹೇಗೆ ಬರುತ್ತೋ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಅವ್ರಿಗೆ ಮಾಡಿಕೊಡ್ಬೇಕಾದ್ರೆ ಸ್ವಲ್ಪ ಅದನ್ನು ಎಲ್ಲ ಮುಂಚೆನೇ ಸ್ವಲ್ಪ ಬಿಡಿಸ್ಬಿಟ್ಟು ಬಿಸಿಲಲ್ಲಿ ತೊಳೆದು ಒಣಗಾಕಿ, ಯಾಕಂದರೆ ಸ್ವಲ್ಪ ಬಿಸಿಲೂ ಕಡಿಮೆ ಇದೆ, ಹಂಗಾಗಿ ನಾನು ಅದನ್ನು ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇದಿಷ್ಟು ಮೆಜರ್ಮೆಂಟ್ ಸೇಮ್ ಇದೆ. ಸೊ ಇಷ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿನಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ನೋಡೋಣ ಇದು ಹೇಗೆ ಬರುತ್ತೋ ಅಂತ ಹೇಳ್ಬಿಟ್ಟು ನನಗೂ ಇನ್ನೂ ಐಡಿಯಾ ಇಲ್ಲ. ಸೊ ಅದಕ್ಕೇ ಚೆನ್ನಾಗಿ ಬಂತಂದರೆ ನೆಕ್ಸ್ಟ್ ಬೇಕಿದ್ರೆ ಸೇಮ್ ಮಾಡಿಬಿಟ್ಟು ಕೊಟ್ಟರೆ ಆಯಿತು. ಅಂದರೆ ಫಸ್ಟ್ ಅದೇನು ಮೆಜರ್ಮೆಂಟ್ ಏನಿದೆಯಲ್ಲ ಅದು ಕರೆಕ್ಟಾಗಿರಲಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಲ್ಲ ಒಂದು ಹಾಕೋತಾ ಇದ್ದೀನಿ. ಇದಕ್ಕೆ ಕೆಲವರು ಗಸಗಸೆನೂ ಹಾಕೋತಾರೆ. ಗಸಗಸೆನೂ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಬಾಡಿನೂ ಸ್ವಲ್ಪ ತಂಪಾಗಿರುತ್ತೆ ಅಂತ. ಸೊ ನಾ ಇಲ್ಲಿ ಗಸಗಸೆ ನೋಡೋಣ ಆ್ಯಡ್ ಮಾಡೋ ಬೇಡೋ ಗೊತ್ತಿಲ್ಲ. ಯಾಕಂದರೆ ಒಂದು ಜಾಸ್ತಿ ಒಂದು ಕಡಿಮೆ ತೊಗೊಂಡ್ರೆ ಅದು ಈಕ್ವಲ್ ಆಗಿ ಇದಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ನಾನು ಸ್ವಲ್ಪ ಇಲ್ಲಿ ಮೆಜರ್ಮೆಂಟ್ ನೋಡಿಕೊಂಡೆ ಹಾಕ್ತಾ ಇದ್ದೀನಿ. ವಾಲ್ನಟ್ ಇದನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ಕೊಡ್ತಾ ಇರ್ತೀನಿ ಅವರಿಗೆ. ಸೊ ಇದು ಒಂದು ಆ್ಯಕ್ಚುಲಿ ಇದರಲ್ಲಿ ಒಂದು 4-5ನ ಇದು ಬೀಜ ಬಿಡಿಸ್ಕೊಂಬಿಟ್ಟು ಆ್ಯಡ್ ಮಾಡ್ಕೊತೀನಿ. ಸೊ ಗೈಸ್ ಇದು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಸೇಮ್ ಮೆಜರ್ಮೆಂಟ್ನಷ್ಟೇ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಈಗೆಲ್ಲ ಫುಲ್ಲು ಡ್ರೈ ರೋಸ್ಟ್ ಮಾಡೋಣ. ಸೊ ಆ್ಯಕ್ಚುಲಿ ಬೇಕಂದರೆ ಇದಕ್ಕೆ ಕಲ್ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಬೋದು, ಇಲ್ಲ ನಾವು ಶುಗರ್ ಏನು ಹಾಕಲ್ಲ ಅಂತ ಹೇಳಿದ್ರೆ ಇದು ಕಲ್ಸಕ್ಕರೆ ಬೆಟರ್ ಆ್ಯಕ್ಚುಲಿ. ಸೊ ಬೇಡ ಅಂದರೆ ಇದು ಆರ್ಗ್ಯಾನಿಕ್ ಬೆಲ್ಲ ಬರುತ್ತಲ್ಲ, ಸೊ ಅದನ್ನು ಕೂಡ ನೀವು ಹಾಲು ಕಾಯಿಸಿ ಇದೇನು ಪೌಡ್ರ್ ಹಾಕ್ತಿರಲ್ಲ ಆ ಟೈಮಲ್ಲಿ ಮಿಕ್ಸ್ ಮಾಡ್ಕೊಬೋದು. ಇಲ್ಲ ಒಂದೇ ಸರಿ ನಾನು ಎಲ್ಲ ಫುಲ್ ಮಿಕ್ಸಿನಲ್ಲೇ ಪೂರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೋತೀನಿ ಅಂದರೆ ಈ ಥರ ಕಲ್ಸಕ್ಕರೆ ಬೇಕಿದ್ದರೂ ಹಾಕ್ಕೋಬೋದು. ನೋಡೋಣ, ಇದು ಆಪ್ಷನಲ್ ಆ್ಯಕ್ಚುಲಿ ಕಲ್ಸಕ್ಕರೆ. ಸೊ ನಾನೇನು ಇದು ಕಲ್ಸಕ್ಕರೆ ಆ್ಯಡ್ ಮಾಡಲ್ಲ, ಯಾಕಂದರೆ ಇದು ಹಾಕೋಬೇಕಾದ್ರೆ ಕಲ್ಸಕ್ಕರೆ ಅಥವಾ ಇದನ್ನು ಬೇಕಾದ್ರೆ ಪೌಡ್ರ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು, ಬೆಲ್ಲ ಬೇಕಾದ್ರೂ ಮಿಕ್ಸ್ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಬಾಣಲಿನಲ್ಲಿ ಹಾಕ್ಕೊಳ್ಳೋಣ. ಮೀಡಿಯಮ್ ಇದರಲ್ಲಿ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು.
ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲದನ್ನು ಫುಲ್ಲು ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ. ಮೀಡಿಯಮ್ ಫ್ಲೇಮಲ್ಲೇ ಮಾಡೋಣ. ಇದು ಆಲ್ಮೋಸ್ಟ್ ಒಂದೂವರೆ ತಿಂಗಳು 2 ತಿಂಗಳು ಬರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿ ಇದೆ. ಸೊ ಅದೊಂದು ಪಿಸ್ತಾ ಒಂದು ಆ್ಯಡ್ ಮಾಡಬೇಕಾಗಿತ್ತು, ಬಟ್ ಈಗ ಸಡನ್ನಾಗಿ ನಾನು ಇದು ಮಾಡ್ತಾ ಇರೋದ್ರಿಂದ ಆ್ಯಡ್ ಮಾಡ್ತಾಯಿಲ್ಲ. ನೀವು ಬೇಕಂದರೆ ಪಿಸ್ತಾನೂ ಆ್ಯಡ್ ಮಾಡಿಕೊಡ್ರಿ. ಕೆಲವರು ಅಗಸೆ ಬೀಜನೂ ಆ್ಯಡ್ ಮಾಡ್ಕೊತಾರೆ, ಮತ್ತು ಇನ್ನೊಂದು ಮಕಾನ ಒಂದು ಆ್ಯಡ್ ಮಾಡ್ಕೊತಾರೆ. ಸೊ ಅದು ಕೂಡ ತುಂಬ ಒಳ್ಳೆಯದೇ, ಅಂದರೆ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ ಅದರಲ್ಲೂ ಕೂಡ. ಸೊ ಅದನ್ನು ಮಕಾನ ಇದೊಂದು 2 ಬೇಕಂದ್ರೆ ನೀವು ಆ್ಯಡ್ ಮಾಡಿಕೊಂಡು ನೋಡಿ ಹೇಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನು ಜಸ್ಟ್ ಇಷ್ಟು ಅಷ್ಟೇ ಮಾಡ್ತಾಯಿದ್ದೀನಿ. ನೋಡೋಣ ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಮಕಾನ ಮತ್ತು ಅದೊಂದು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು. ಫಸ್ಟ್ ಇದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಫಸ್ಟ್ ನೋಡಬೇಕು. ಅದಕ್ಕೋಸ್ಕರ ಫಸ್ಟ್ ಇದು ಮಾಡ್ತಾಯಿದ್ದೀನಿ. ಇಷ್ಟ ಆಗಿ ಇಲ್ಲ ಕುಡಿತೀನಿ ಅಂತಂದರೆ ಮತ್ತೆ ಮಾಡ್ಕೊಳ್ಳೋಣ. ಯಾಕಂದರೆ 1-2 ದಿನ ಕುಡಿತಾರೆ, ಆಮೇಲಿಂದ ಬೇಡ ಅಂತ ಬಿಟ್ಬಿಡ್ತಾರೆ. ಹಾಲು ಅಷ್ಟೇನೆ, ಹಾಲಿಗೆ ಬೋರ್ಮಿಟ ಅದೆಲ್ಲ ಇದು ಆ್ಯಕ್ಚುಲಿ ಬೂಸ್ಟ್ ಕುಡಿತಾಯಿದ್ರು. ಬೂಸ್ಟ್ ಕುಡಿತಾನೆ ಯಾಕೋ ಟೇಸ್ಟ್ ಚೆನ್ನಾಗಿಲ್ಲ, ಬೇಡ ನನಗೆ ಅಂತ ಬಿಟ್ಬಿಟ್ರು ಇದಕ್ಕಿದ್ದಂಗೆ. ಅದಕ್ಕೆ ನೋಡೋಣ, ಇದು ಮನೇಲೇ ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಇದು ಹೇಗಿರುತ್ತೆ ಅಂತ. ಸೊ ಗೈ ರೋಸ್ಟ್ ಆಗಿದೆ. ಸ್ವಲ್ಪ ಹಾರ್ಕೊಳ್ಳಿ, ಯಾಕಂದರೆ ಬಿಸಿ ಇದೆ. ಬಿಸಿ ಇರುವಾಗಲೇ ಮಿಕ್ಸಿ ಮಾಡೋದು ಬೇಡ. ಈಗ ಸ್ವಲ್ಪ ಹಾಕ್ಕೊಂಡ್ಮೇಲೆ ಮಿಕ್ಸಿ ಮಾಡಿಬಿಟ್ಟು ಮಿಲ್ಕಿಗೆ ಹಾಕ್ಕೊಂಡು ಕುಡಿದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇಲ್ಲಾಂದರೆ ಜಾನು ಅವ್ರ ಹತ್ರ ಟೇಸ್ಟ್ ಮಾಡಿಸ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಹಾರ್ಕೊಳ್ಳಿ ಸ್ವಲ್ಪ. ಸೊ ಗೈಸ್ ಇದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ಲ, ಸೊ ಈ ಥರ ಉಂಡೆ ಟೈಪ್ ಆಗಿದೆ. ಸೊ ಅದು ಸ್ವಲ್ಪ ಹಾರ್ಕೊಂಡ್ಮೇಲೆ ಪೌಡರ್ ಅಂದರೆ ಮೀನ್ಸ್ ಪೌಡರ್ ಟೈಪ್ ಆಗುತ್ತೆ. ಸೊ ಇದನ್ನು ಒಂದು ಈ ಥರ ಹಿಂಗೆ ಒಂದು ತಟ್ಟೆನಲ್ಲಿ ಈ ಥರ ಹಾರಕ್ಕಿಡ್ತಾ ಇದ್ದೀನಿ. ಸೊ ಈಗ ಹಾಲು ಕಾಯಿಸ್ಬಿಟ್ಟು ನೋಡೋಣ, ಮಿಕ್ಸ್ ಮಾಡಿ ಕೊಡ್ತೀನಿ ಯಾವ ಟೈಪ್ ಅಂದರೆ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಜಾನವ್ರು ನೋಡಿ ಹೇಳ್ತಾರೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಸ್ವಲ್ಪ ಆಯಿಲ್ ಕಂಟೆಂಟ್ ಇರೋದಕ್ಕೆ ಈ ಥರ ಮುದ್ದೆ ಟೈಪ್ ಆಗಿದೆ. ಹಾರ್ಕೊಂಡ್ಮೇಲೆ ಕರೆಕ್ಟು ಪೌಡರ್ ಫಾರ್ಮಿಗೆ ಬಂದುಬಿಡುತ್ತೆ ಅದು. ಸೊ ಇಷ್ಟಾಗಿದೆ ಕ್ವಾಂಟಿಟಿ. ಹಾಲು ಕಾಯಿಸೋಕೆ ಇಡೋಣ ಈಗ. ಸೊ ಗೈಸ್ ಇಲ್ಲಿ ಹಾಲನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದು 1 ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೋಡೋಣ ಹೇಗೆ ಟೇಸ್ಟ್ ಬರುತ್ತೆ ಅಂತೇಳಿ ಮಿಕ್ಸ್ ಮಾಡಿ. ಸೊ ಗೈಸ್ ನೋಡಿ ಮಿಕ್ಸ್ ಆದಮೇಲೆ ಈ ಥರ ಬರುತ್ತೆ. ಸೊ ಬೇಕಂದರೆ ಇದಕ್ಕೆ ನೀವು ಶುಗರ್ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ನಾನು ಹೇಳಿದ್ನೆಲ್ಲ ಕಲ್ಸಕ್ಕರೆ ಪೌಡರ್ ಬೇಕಾದರೂ ಹಾಕ್ಕೊಂಡು ಇಟ್ಕೋಬೋದು. ಇಲ್ಲಾಂದರೆ ಇದಕ್ಕೇನೆ ಕಲ್ಸಕ್ಕರೆ ಪೌಡರ್ನ ಮೀನ್ಸ್ ಕಲ್ಸಕ್ಕರೆನೇ ಮಿಕ್ಸಿ ಮಾಡ್ಬೇಕಾದ್ರೆ ಒಂದೇ ಸತಿ ಹಾಕ್ಕೊಂಡ್ರೆ ಅದು ಫುಲ್ ಒಂದೇ ಸರಿ ನಾವು ಬರೀ ಹಾಲು ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಬೇಡ ಅಂದರೆ ನಾನು ಹೇಳಿದ್ನೆಲ್ಲ ಬೆಲ್ಲ ಈಸ್ ಆಲ್ಸೋ ಆಪ್ಷನಲ್. ಇದು ಆರ್ಗ್ಯಾನಿಕ್ ಪುಡಿ ಬೆಲ್ಲ ಬರುತ್ತಲ್ಲ, ಸೊ ಅದನ್ನು ಬೇಕಾದರೂ ಹಾಕ್ಕೊಂಡು ಕುಡಿಬೋದು. ಸೊ ಜಾನುವಾರಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಳ್ತಾರೆ. ಚಲೋ ಸರಿ ಆಯ್ತು, ಕುಡಿ ಒಲಿ. ಸೊ ಇದು ಸ್ವಲ್ಪ ಹಾರ್ಕೊಬೇಕು ಗೈಸ್, ಒಂಥರ ಮುದ್ದೆ ಟೈಪ್ ಆಗಿದೆ. ಸ್ವಲ್ಪ ಅದು ಗಾಳೀಲಿ ಹಾರ್ಕೊಂಡ್ರೆ ಪೌಡರ್ ಫಾರ್ಮಿಗೆ ಬರುತ್ತೆ ಅದು, ಯಾಕಂದರೆ ಅದು ಆಯಿಲ್ ಕಂಟೆಂಟ್ ಇರುತ್ತಲ್ಲ. ಸೊ ಅದಕ್ಕೆ ಹಂಗೆ ಅನಿಸ್ತಾ ಇದೆ ಅಷ್ಟೇನೆ. ಹೇಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಓಕೆ, ಮಾರ್ನಿಂಗ್ ಅಥವಾ ಈವ್ನಿಂಗ್ ಮಕ್ಕಳಿಗೆ ಹಾಲು ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಗೈಸ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸೊ 5 ಡೇಸ್ ಆಗಿದೆ ಅನ್ಕೊತೀನಿ ಮೋಸ್ಟ್ಲಿ ವಿಡಿಯೋ ಬಂದು, ಯಾಕಂದರೆ ಎಕ್ಸಾಮ್ಸ್ ಇತ್ತು, ಹಾಗಾಗಿ ವಿಡಿಯೋ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಈಗ ಕಂಟಿನ್ಯೂಸ್ ಆಗಿ ರಜಾ ಇದೆ, ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ ವಿಡಿಯೋಕ್ಕೋಸ್ಕರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಓಕೆ, ಬಾಯ್.